ನನಗೆ ಇನ್ನು ಈ ಊರಿಗೆ ಯಾರು ನನಗೆ ಅಂತೇಳ್ಬಿಟ್ಟು ಉಗುತ್ತಂತೂ ಉಪ್ಪಾಕಂತೂ ಯಾರು ಉಪ್ಪಾಕಿಲ್ಲ ಅಂತ ನಂಗೆ ಸಂದ ಗೊತ್ತಾಯಿತು. ಈಗ ನಾನು ಏನು ಮಾಡಬೇಕು ಅಂದರೆ ಸೀದಾ ನಾನು ಎಂಡ್ರ ಮನೆಗೆ ಹೊಂಟೋಗ್ಬಿಡ್ತೀನಿ. ಎಂಡ್ರ ಮಕ್ಕಳು ನೆನಪಾದ್ರು ಅಂತ ಹೇಳ್ಬಿಟ್ಟು ಏನೋ ಒಂದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಅವ್ರ ಮನೆಯನ್ನ ಸೇರ್ಕೋಬೇಕು. ಆಸ್ತಿ ಹೋಗಿರೋ ವಿಚಾರನ ಹೇಳೋದ ಬ್ಯಾಡವಾ? ಆಸ್ತಿ ಹೋಗಿರೋ ವಿಚಾರ ಶಾನೆ ಏನು ಹೇಳೋದು ಬೇಡ, ಮಾತಾಡೋದು ಬೇಡ. ಆಸ್ತಿ ಹೋಗಿದ್ದಕ್ಕೆ ನಮ್ಮ ತಕ್ಕ ಬಂದ್ಬಿಟ್ಟವ್ರೆ ಅಂತ ಅನ್ಕೊಬಿಡ್ತಾರೆ. ಹಂಗೆಲ್ಲ ಮಾಡೋದೇನು ಬೇಡ. ಸುಮ್ಮನೆ ಹೋಗ್ಬಿಟ್ಟು ನಂದು ತೆಪ್ಪಾಯಿತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಒಂದು ನಾಟಕ ಮಾಡೋಣ ಏನು. ಸರಿ ಸರಿ ಹಾಗೆ ಮಾಡೋಣ ಇರು. ಹೋಗಿ ನನ್ನ ಹೆಂಡತಿ ಮನೆಯೇ ವಾಸಿ. ಇವ್ರು ಯಾರಿನ್ನ ಊರಾಗಂತೂ ಯಾರು ನನಗೆ ನುಗ್ತಂತೂ ಉಪ್ಪಾಕಿಲ್ಲ ಯಾರೂ. ಎಷ್ಟು ಜನದ ಮನೆಗೆ ಅಂತ ಹೋಗಿ ಕೇಳಿ ಯಾರೂ ಮನೆಗೆ ಸೇರಿಸ್ಕೊಳ್ಳಿಲ್ಲ. ನನ್ನ ಹೆಂಡ್ರು ಮಕ್ಕಳನ್ನ ಮನೆಗೆ ಸೇರಿಸ್ಕೊಂತಾರೆ ಅಂತ ಅನ್ನಿಸ್ತದೆ. ಹೋಗನಿ ಯಪ್ಪ, ಯಾವಾಗೂ ಗಾಡಿನಾಗ ಹೋಗೋನು. ಇವಾಗ ನೋಡಿ ನನ್ನ ಪರಿಸ್ಥಿತಿ ನಡ್ಕೊಂಡು ಹೋಗೋಂಥ ಪರಿಸ್ಥಿತಿ. ಥು ದೇವ್ರೇ, ಎಂಥ ಪರಿಸ್ಥಿತಿ ತಂದುಬಿಟ್ಟಪ್ಪ ನಿನ್ನನ್ನು. ಹೆಣ್ಣು ಮಕ್ಕಳು ಸಂಘ ಮಾಡಿಬಿಟ್ಟು ನಾನು ಪಡ್ಬಾರ್ದು ಪಾದೆ ಪಡ್ತಾ ಇದ್ದೀನಿ ನಾನಂತೂ ನನಗೆ. ಥು ಏನು ಸಾವುಕಾರೆ ನಡ್ಕೊಂಡು ಹೊಂಟ್ಬಿಟ್ರಿ ಎಲ್ಲಿಗೆ? ಇನ್ನು ಎಲ್ಲಿಗೆ ಹೋಯ್ತಿತ್ತೀರಾ? ಅಮ್ಮರೆಲ್ಲ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರಲ್ಲ, ಅದಕ್ಕೆ ಹೋಯ್ತಾ ಇತ್ತಿರಲ್ವಾ? ರೋಜ್ ಅಮ್ಮೋರು ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರಂತೆ. ಹೂ ಕಣ್ಲ ಹಾಕಿದ್ಲು. ಇವಾಗೆಲ್ಲ ನಿಂಗೆ ಕಷ್ಟ, ನಿಂಗೇನಾರ ಕಷ್ಟ ಆಯ್ತೈತಲ್ಲ ನಿಂಗೆ? ಹಾಂ ಇದ್ಯಾಕೆ ಹಿಂಗೆ ಆಡ್ತೀರಿ? ಅಯ್ಯೋ ಕೇಳದ್ನಪ್ಪ, ಹಾಕುದ್ರಾ ಅಂತ ಕೇಳ್ದೆ ಅಷ್ಟೇ. ನಿನಗೆ ಅಷ್ಟು ಕೇಳನೂ ಹಿಂಗೆ ಎಗರಾಡಿದ್ರೆ ನಮ್ಗೆ ಎಲ್ರಿಗೂ ₹500 ರೂಪಾಯಿ ಸಂಬಳ ಶಾನೆ ಬೇರೆ ಮಾಡೋರು ಗೊತ್ತೇನು? ಹೆಂಗೋ ನೀವಂತೂ ಕೊಡ್ತಾ ಇರಲಿಲ್ಲ, ಅವ್ರನ್ನ ಶಾನೆ ಮಾಡಿದ್ರಲ್ಲ ಸಂಬಳ, ಅಷ್ಟೇ ಸಾಕು. ಬನ್ನಿ ಸಾವುಕಾರೆ, ರೋಜಮ್ಮರು ಹೊಲ್ದಾಗೆ ಎಳ್ನೀರು ಕತ್ತರಿಸ್ಕೊಳ್ತೀನಿ, ಕುಡಿಯೋರಂತೆ. ಅವ್ರು ಹೇಳಿದ್ರು ಯಾರನ್ನೂ ಹೊಲ್ದಾಗ ಬಿಟ್ಕೋಬೇಡಿ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಬನ್ನಿ, ನಮ್ಮವರೇ ತಾನೆ ನೀವು, ಬನ್ನಿ ಬನ್ನಿ. ಏಯ್ ಅದೇನೋ ಅಂತಾರಲ್ಲ, ಆನೆ ಕೆಡ್ಡಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅನ್ನಂಗೆ ನಾನು ಬಿದ್ದಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಕಲ್ಲು ಹೊಡಿತಿದ್ದೀರಲ್ವಾ? ನಿಮ್ಮನ್ನು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ಕಣ್ಲ, ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಆಸ್ತಿ ಇವತ್ತು ಅವಳೆ ಹೆಸರಾಗೈತೆ, ನನ್ನ ಹೆಸ್ರಿಗೆ ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು ಮಾಡ್ಕೊತೀನಿ. ನನ್ನ ಹೆಸ್ರಿಗೆ ಏನಿಯ ಮಾಡ್ಕೊತೀನಿ, ನೋಡ್ತಾ ಇರು. ಆಮೇಲೆ ನನ್ನ ಮಕ್ಕಳ ನಿಮ್ಮನ್ನು ಯಾರನ್ನೂ ಕೆಲಸಕ್ಕೆ ಇಡ್ಸ್ಕೊಳಕ್ಕಿಲ್ಲ, ಒದ್ದು ಈಚೆ ಕಡೆಗೆ ಹಾಕ್ಬಿಡ್ತೀನಿ. ಅಯ್ಯೋ ಬೂಡಿ ಸಾವುಕಾರೆ, ಸುಮ್ಕೆ ಕನ್ಸಿ ಯಾಕೆ ಕಾಣ್ಬೇಕು? ನಾವು ಇರೋದನ್ನ ಅನುಭವಿಸ್ಕೋಬೇಕು. ಮುಂದಿನ ಜನ್ಮದ ಕನ್ಸ್ಕಿನ್ಸ್ ಕಾಣ್ಕೊಂಡು ಕುಂತ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಪಾಪ ನಡ್ಕೊಂಡು ಹೋಯ್ತಾ ಇದ್ರೆ ಹೋಗಿ, ಮಾಡ ಬೇರೆ ಆಗೈತೆ. ನೀವು ನಡ್ಕೊಂಡೋದು ಎಲ್ಲಕ್ಕೆ ತಲುಪಬೇಕು, ತಲುಪೋಷ್ಟಕ್ಕೆ ಮಳೆ ಎಲ್ಲ ಸಿಕ್ಕಾಪಟ್ಟೆ ಬಂದು ನೆಂದು ಆಮೇಲೆ ಮನೆ ಕಳಕ್ಕೂ ಸೂರಿಲ್ಲ ನಿಮಗೆ, ನೋಡ್ಕೊಳ್ಳೋರು ಯಾರು ಗೊತ್ತಿಲ್ಲ. ಆಮೇಲೆ ನಿಮ್ಮ ಬಾಳೆಲ್ಲ ಸುಮ್ಮನೆ ಇದಾಯ್ತದೆ. ಹೋಗಿ ಸರ ನಡ್ಕೊಂಡು ದೊಡ್ಡ ಹೆಜ್ಜೆ ಮೇಲೆ ಹೋಗಿ ಬಿರ್ಬಿರ್ನ ಹೋಯ್ತೀರಾ. ನಾನು ಸೈಕಲ್ ಇತ್ತು, ಸೈಕಲ್ ಕೂಡ ಅನ್ಕೊಂಡೆ, ನನಗೂ ಬೇಕು. ಹೋಗಿ ಪರವಾಗಿಲ್ಲ. ನನ್ನ ಮಕ್ಕಳ ನನ್ನ ಕೂಳೆ ತಿಂದು ಬೆಳೆದು ಎಷ್ಟು ಕೊಬ್ಬು ಮಾಡ್ತವೆ ಇವು ಅಂತ ಹೇಳಿದ್ರೆ ನನಗಂತೂ ಸಹಿಸಕ್ಕಾಯ್ತಿಲ್ಲ ನನ್ನ ಮಕ್ಕಳನ್ನ. ಥುಲೋಪ ನನ್ನ ಮಕ್ಕಳ ಐತೆ ಕಡ್ರಲ್ಲ, ಐತೆ ಸರಿಯಾಗೈತೆ ನಿಮ್ಗಂತೂ. ರಾಣಿ ರಾಣಿ ಅತ್ತೆ ಅತ್ತೆ, ನನ್ನ ಮಗಳು ಹೇಳಿದ್ದು ನಿಜನೇ ಆಯಿತು. ಈ ನನ್ನ ಮಗ ಹುಡಿಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ಲು, ಸರಿಯಾಗಿ ಹುಡಿಕೊಂಬಿಟ್ಟು ಬಂದವನೆ. ಬರಬೇಕು ಹೊಳಿ ಅಂದರು. ಕುಂತ್ಕೊ ಬನ್ನಿ. ಅತ್ತೆ ಅಯ್ಯೋ ನೆಲ್ದಾಗೆ ಕುಂತ್ಕೊಬಿಟ್ರೆ, ಚೇರ್ ತತ್ತಾ ಇದ್ದೆ, ನೀವು ನೆಲ್ದಾಗ ಕುತ್ಕೊಳ್ಳೋ ಅಂತವ್ರು ಅಲ್ವೇ? ಅಯ್ಯೋ ಸರಿ ಬುಡಿ, ಪಾಪ ಯಾಕೆ ನೆಲ್ದಾಗ ಕುಂತ್ಕೊಬಿಟ್ರು ಏನೋ. ಪರವಾಗಿಲ್ಲ ಬುಡಿ ಅತ್ತೆ, ಪರವಾಗಿಲ್ಲ ಇರಿ, ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಅಪ್ಪ ಸದ್ಯ ಈ ಮನೆಗನ ಮನೆಗೆ ಜಾಗ ಸಿಕ್ತಲ್ಲ ನನಗೆ, ಅದೇ ನನ್ನ ಪುಣ್ಯ. ಅಪ್ಪ ಯಾರೂ ಉಗು ತುಪ್ಪ ಹಾಕ್ಲಿಲ್ಲ, ಇವರನ್ನ ಉಗು ತುಪ್ಪ ಹಾಕಿದ್ರಲ್ಲ ಅಷ್ಟೇ ಸಾಕು ನನಗಂತೂ. ಬೇರೆ ಇನ್ನೇನೂ ಬೇಕಿಲ್ಲ. ಎಷ್ಟು ವರ್ಷ ಆಗಿತ್ತ ಈ ಮನೆಗೆ ಬಂದ್ಬಿಟ್ಟು, ಇವಾಗ ಬರ್ತಾಯಿದ್ದೀನಿ. ಹಬ್ಬ ದೇವರೇ, ಈ ಮನೆಗನ ಒಂಚೂರು ಜಾಗ ಸಿಗಂಗೆ ಮಾಡಪ್ಪ ನನಗೆ. ಹೆಂಗನ ಮಾಡಿ ಇಲ್ಲೊಂಚೂರು ಜಾಗ ಪಡ್ಕೊಬಿಡ್ಬೇಕು. ಹೆಂಗ ಇವ್ರದ್ದು ಒಂದು 2 ಎಕರೆ 4 ಎಕರೆ ಇರಬೇಕು ಜಮೀನು. ಒಬ್ಬಳೆ ಮಗಳು ನನ್ನ ಹೆಂಡ್ರು, ಮನೆ ಬೇರೆ ಐತೆ. ಪರವಾಗಿಲ್ಲ, ಎಲ್ಲ ನಮಗೆ ಆಯ್ತದೆ. ಹೆಂಗ ಒಂಚೂರು ಬುಟ್ಟಿಗೆ ಹಾಕೊಂಡು ಕ್ಯಾಚ್ ಹಾಕೋಬಿಟ್ರೆ. ಹೆಂಗೋ ಪೆದ್ದೋಳು ನನ್ನ ಹೆಂಡ್ರು, ದೊಡ್ಡ ಪೆದ್ದಿ. ಅವಳನ್ನ ಬುಟ್ಟಿಗೆ ಹಾಕೊಳ್ಳಿ, ನಾನು ದೊಡ್ಡ ಬಿಸಿ ಅಲ್ಲ ಬಿಡು, ಹಾಕೊಳ್ಳೋಣ ಸರಿಯಾಗಿ ಬುಟ್ಟಿಗೆ ಹಾಕೊಳ್ಳೋಣ ಅವಳನ್ನೂ. ಕುಡಿರೇಳಿ ಅಂದರೆ ಕಾಪಿ ಕುಡ್ಕೊಳ್ಳಿ. ಹೆಂಗೈತೆ ನಿಮ್ದೆಲ್ಲ ಇವಾಗ ಬಿಸಿನೆಸ್ಸು? ಏನೋ ಫ್ಯಾಕ್ಟ್ರಿ ಎಲ್ಲ ಕೊಡ್ತಾ ಇದ್ರಂತೆ, ಏನಾಯ್ತು ಫ್ಯಾಕ್ಟ್ರಿದೆಲ್ಲ? ನನವೇ ಅದೆಲ್ಲ ನನ್ನ ಹೆಸರಿಗೆಲ್ಲ ಸಂಡಕ್ಕಾಯ್ತು. ಬುಡಿ ನಾನೇನು ಕಮ್ಮಿನ ಹೇಳಿ. ಅದು ಅತ್ತೆ ತೆಪ್ಪಾಯ್ತು. ಅವಾಗ ಏನೋ ಹುಡುಗಾಟ ಚಿಕ್ಕೇಜು, ಅವಾಗ ಏನೋ ಒಂಚೂರು ಹಂಗೋ ಹಿಂಗೋ ಮಾಡಿಬಿಟ್ಟೆ. ಎಂಡ್ರ ಬೆಲೆ ಮಕ್ಳು ಬೆಲೆ ಗೊತ್ತಾಗಲಿಲ್ಲ. ಇವಾಗ ನೋಡಿದ್ರೆ ಎಲ್ಲರ ಬೆಲೆನೂ ಗೊತ್ತಾಯ್ತೈತೆ. ಯಾಕೋ ನನಗಂತೂ ನನ್ನ ಹೆಂಡ್ತಿ ನನ್ನ ಮಗ ಎಲ್ಲ ನೆನಪಾಗೋಗ್ಬಿಟ್ರು. ಅದಕ್ಕೆ ತಂಗ ನೇರ ಹಿಂಗೆ ನೀಯ ಬಂದ್ಬಿಟ್ಟೆ, ಯಾರಿಗೂ ಹೇಳಲಿಲ್ಲ ಕೇಳಲಿಲ್ಲ ಮಾಡಲಿಲ್ಲ, ಹಿಂಗೆ ನೇರು ಬಂದ್ಬಿಟ್ಟೆ ಕಣತ್ತೆ. ಬಂದ್ಬಿಟ್ಟೆ ಎಲ್ಲತ್ತೆ ನನ್ನ ಹೆಂಡ್ರು ಮಗ ಯಾರೂ ಕಾಣ್ತಾನಿಲ್ಲ, ಎಲ್ಲ ಸಂದಕ್ಕೆ ಬರ್ತಾನೆ. ಎಲ್ಲದ್ದು ನನ್ನ ರಾಣಿ? ಅಯ್ಯೋ ಏನನಪ್ಪ ಅವಳು ಏನೋ ಕ್ಯಾಮೆ ಗೀಮೆ ಅದು ಇದು ಅಂದ್ಕೊಂಡು ಇನ್ನೇನಪ್ಪ ನನ್ನ ಗಂಡ ಸತ್ ಮೇಲೆ ಇನ್ನು ಯಾರಪ್ಪ ದಿಕ್ಕು? ನೀನು ತಂದ್ಬಿಟ್ಟು ನನ್ನ ಮಗಳನ್ನ ಬಿಟ್ಬಿಟ್ಟು ಹೊಂಟೋದೆ. ನಂಗೆ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನಪ್ಪ ಜೀವನ ಮಾಡೋಕ್ಕೆ ಭಾಳ ಕಷ್ಟಪಟ್ಬಿಟ್ಲು ನನ್ನ ಮಗಳಂತೂ. ಏನು ಮಾಡ್ತೀಯ, ಏನು ಹೊಸಿ ಕಷ್ಟಪಟ್ಬಿಟ್ಲು ಅಂತ ಅಂದ್ಕೊಂಡ. ಏನೋ ನಮ್ಮ ಮನೆ ಬರಹ ಸರಿ ಇರಲಿಲ್ಲ, ಅದಕ್ಕೆ ಇವಾಗ ಕ್ಯಾಮೆ ಗಿಮೆ ಮಾಡ್ಕೊಂಡೆಲ್ಲ ಚೆನ್ನಾಗಿ ಉಳ್ಕಣಪ್ಪ. ಎಲ್ಲೋ ಕೆಲಸ ಮಾಡ್ಕೊಂಡವಳೆ, ಹೆಂಗೋ ದೂರದಾಗೆಲ್ಲೋ ಸಂದಕ್ಕಿರಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಅತ್ತಾಗಿ. ಹೌದಾ ಅತ್ತೆ, ಹಂಗಾರೆ ಇಲ್ವೇನು? ಇಲ್ಲ ಕಣಪ್ಪ, ಇಲ್ಲ
ಮತ್ತೆ ನೀನು ನೋಡಕ್ಕೆ ಅಂತ ನೀವು ಬಂದೇನೋ ಪಾಪ. ನಾಳಿಕೋ ಯಾವಾಗ ಬರ್ತೀನಿ ಅಂತ ಹೇಳ್ತಾ ಇದ್ರು ಕಣಪ್ಪ. ಬರ್ಬೋದು ನಾಳಿಕೆ? ಸರಿನೇ, ಬರ್ತಾರೆ ನಾಳಿಕೆ ನೋಡ್ಕೊಂಡು ಹೋಗಿ ಅಂತ ಹೇಳು. ಪಾಪ ನೀನುವೆ ಇನ್ನು ಎಷ್ಟು ದಿನ ಇರೋಕ್ಕಾಯ್ತದೆ? ನೀನುವೆ ಮನೆಯಾಗಿಲ್ಲಿ ನಿಂದು ಬೇರೆ ಜಮೀನು ಹೊಲ ಫಲ ಎಲ್ಲ ಶಾನೆ ಬೇರೆ ಐತೆ. ಅಲ್ಲಿ ನೋಡ್ಕೋಬೇಕು. ಅಲ್ಲಿ ಬಿಟ್ರೆ ಕೆಲಸದವರೆಲ್ಲ ಹಾಳು ಮಾಡಿಬಿಡ್ತಾರೆ. ನೀವು ಅಲ್ಲಿ ಬೇರೆ ನೋಡ್ಕೋಬೇಕು. ಆಯ್ತದ ಹೇಳಿ? ಅಲ್ವೇ? ಅಯ್ಯೋ ಇಲ್ಲತ್ತೆ, ಹಂಗೇನಿಲ್ಲ. ಎಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ನನಗಂತೂ ನನ್ನ ಹೆಂಡತಿ ಮಗನ ಜೊತೆ ಇರಬೇಕು ಅಂತಲೇ ಆಯ್ತಾಯ್ತೆ. ನನಗಂತೂ ಅವ್ರ ಜೊತೆನೇ ಇರಬೇಕು ಅಂತ ಅನ್ನಿಸ್ತೈತತೆ. ನನ್ನ ಕ್ಷಮಿಸ್ಬಿಟ್ಟು ಹೆಂಗೋ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ. ನನ್ನ ಹೆಂಡ್ತಿನ ಒಂದು ಮಾಡಿಬಿಡಿಯತ್ತೆ. ತಪ್ಪು ಮಾಡಿದ್ದೀನಿ ಅಂತ ನಂಗೆ ಸಂದಾಗ ಗೊತ್ತು. ದಯವಿಟ್ಟು ಕ್ಷಮಿಸ್ಬಿಟ್ಟು ಹೆಂಗೋ ಇಬ್ರು ಒಂದು ಮಾಡಿಬಿಡಿಯತ್ತೆ. ಏನಪ್ಪ ನೀನುಂಟು, ನನ್ನ ಮಗಳುಂಟು. ನನ್ನ ಮಗಳು ಬಂದಮೇಲೆ ನೀನೇ ಅದು ಏನೋ ಮಾತಾಡ್ಕೊಳಪ್ಪ. ಅದು ಏನು ಮಾತಾಡ್ಕೊತೀವಿ ಮಾತಾಡ್ಕ ನೀನೇನಿಯ. ನನ್ನ ಹೆಂಡ್ರು ಅಂತ ಹೇಳ್ತೀಯ. ಆಮೇಕಿಂತ ಒಂದು 2 ದಿನ ಆದ್ಮೇಲೆ ನಂಗೆ ಹೆಂಡ್ರು ಬೇಡ ಅಂತ ಬಿಟ್ಬಿಟ್ಟು ಹೋಯ್ತೀಯ. ನಮಗೂ ಮನಸ್ಸು ಭಾಳ ಬೇಜಾರಾಗ್ಬಿಟ್ಟೈತೆ ಕಣಪ್ಪು. ಯಾಕಾದ್ರೂ ಮದುವೆ ಮಾಡ್ಕೊಟ್ಬಿಟ್ಟು ಅಂತ ಅನ್ಸೋಷ್ಟು ಬೇಜಾರಾಗ್ಬಿಟ್ಟೈತೆ. 2 ದಿನ ಸಂದ ಕಿತ್ತೀರ, 2 ದಿನ ಕಿತ್ತಾಡ್ಕತ್ತೀರ. ಹಾಗಾಕಿಲ್ಲ ಕಣಪ್ಪ, ನನ್ನ ಕೈಲಿ ನೋಡ್ಕೊಂಡಿರೋಕ್ಕಾಗಕ್ಕಿಲ್ಲ. ಅತ್ತೆ ಈ ಕಿತ್ತ ಬಿಟ್ಟೋಗ ಮಾತೇ ಇಲ್ಲ ಅತ್ತೆ. ನನ್ನ ಹೆಂಡ್ತಿ ಅಂದರೆ ನಿನಗೆ ಇವಾಗ ಏನು ಅಂತ ಅರ್ಥ ಹೋಗ್ಬಿಟ್ಟೈತೆ. ನನ್ನ ಹೆಂಡ್ತಿ ಅಂದರೆ ಇವಾಗಂತೂ ನನ್ನ ಪಿರಾಣ ಅತ್ತೆ, ಪಿರಾಣ. ಏನೋ ಗೊತ್ತಿಲ್ದಿರೋ ವಯಸ್ಸಾಗ ಹಂಗೋ ಹಿಂಗೋ ತ್ಯೋಪ್ ಮಾಡ್ಬಿಟ್ಟೆ. ಅದೆಲ್ಲ ಮನಸ್ಸು ಇಕ್ಕಳಕೈತದೆ. ಇವಾಗೆಲ್ಲ ಸಂದಕ್ಕೆ ನೋಡ್ಕೊತೀನಿ ಬಿಡಿ. ಈಗೇನು ಜಮೀನು ಪಮೀನಾಗೆಲ್ಲ ಸಂದಕ್ಕೆ ಗೊತ್ತಾಯ್ತು. ದುಡ್ಡು ಎಲ್ಲ ಸಂದಕ್ಕೆ ನೋಡ್ಕೊಂಡಿದ್ದೀರ ತಾನೇ? ಏನು ಕಳೆದಿಲ್ಲ ತಾನೇ? ನಾನು ಕಳೆಯೋದು ಉಂಟಾತೆ, ಕಳೆದಿಲ್ಲ. ಆದರೆ ನಾನೇ ಇವಾಗ ಹೊಸಿ ಕಮ್ಮಿ ಮಾಡ್ಕೊಬಿಟ್ಟಿದ್ದೀನಿ. ಕೆಲಸ ಮಾಡೋದಿಲ್ಲ. ಆಸ್ತಿ ಎಲ್ಲೋ ಬಿದ್ದಿರ್ಲಿ ಬಿಡತ್ತೆ. ಮೊದಲು ಜೀವನದಾಗೆ ಆರಾಮಾಗಿ ನೆಮ್ಮದಿಯಾಗಿ ದುಡ್ಬೇಕು ಅಷ್ಟೇ. ಸುಮ್ಮನೆ ಅದು ಇದು ಜಮೀನು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಎಲ್ಲ ಏನು ಸಂದಕ್ಕೆ ಇರ್ತದೆ ಹೇಳಿ. ಹೆಂಗೋ ನೆಮ್ಮದಿಯಾಗಿ ಇದು ಬಿಡ್ಬೇಕು ಅಷ್ಟೇ. ನೆನೆಯ ಅವತ್ತು ನಮ್ದೊಂದು 10 ಎಕರೆ ಜಮೀನು ಬರ್ಸ್ಕೊಂಡಲ್ಲಪ್ಪ. ಅದಕ್ಕೆ ನನ್ನ ಮಗಳು ಮುಂಚ್ಕೊಬಿಟ್ಟವಳು ಶಾನೆನಿಯ. ಅಲ್ಲ ಒಂದು ಮಾತು ಹಂಗೋ ಹಿಂಗೋ ಹೇಳಿದ್ರೆ ಏನೋ ಒಂದು ಮಾಡ್ತಿದ್ವಿ. ನೀನು ಯಾಕಪ್ಪ ಜಮೀನೆಲ್ಲ ಬರ್ಸ್ಕೊಬಿಟ್ಟು ಇದು ಮಾಡ್ಬಿಟ್ಟೆ ಅವತ್ತು? ತೆಪ್ಪಲ್ವೇನಪ್ಪ ಅದೆಲ್ಲನೂ. ನನ್ನ ಮಗಳು ಅದಕ್ಕೆ ಏನೇನಿಯ ಭಾಳ ಮುಂಚ್ಕೊಬಿಟ್ಟವಳೆ. ಅತ್ತೆ ಬೇಕು ಅಂತಾನೆ ನಾ ಕೆಲಸ ಮಾಡಿದ್ದಲ್ಲತ್ತೆ. ಅದು ಏನೋ ಬೇರೆ ಉದ್ದೇಶಕ್ಕೆ ಮಾಡಿದ್ದು ನನ್ನ ಕೆಲಸ. ನಿಮಗೂ ಮುಂದೆ ಗೊತ್ತಾಯ್ತದ ಬಿಡಿ ನಾನು ಏನಕ್ಕೆ ಮಾಡಿದೆ ಅಂತ ಹೇಳ್ಬಿಟ್ಟು. ಏನಪ್ಪ ನನಗೆ ಏನು ಗೊತ್ತಾಗಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಸರಿ ಬಿಡಪ್ಪ, ಅದೇನೋ ಮಾಡ್ಕೊಳ್ಳಿ. ನನ್ನ ಮಗಳು ಬತ್ತಳು ನಾಳಿಕೆ ಬಂದ್ಮೇಲೆ ಮಾತಾಡ್ಕೊಳ್ಳಿ. ಹೆಂಗೋ ನಿಮ್ಮದು ಬಿಸ್ನೆಸ್ಸು ವ್ಯವಹಾರ ಎಲ್ಲ ಸಂದಕ್ಕಿದ್ದೇನೋ. ನನ್ನ ಮಗಳು ಈಗೆಲ್ಲ ವ್ಯವಹಾರ ಎಲ್ಲ ಮಾಡ್ತಾವಳೆ. ಎಲ್ಲನೂ ಸಂದಕ್ಕೇನಿ ಐತಂತ ಅವಳದು ವ್ಯವಹಾರ. ನಮ್ಮ ವ್ಯವಹಾರ ನಿಮ್ಮ ವ್ಯವಹಾರ ಎಲ್ಲ ಸೇರಿದ್ರೆ ನಾವಂತೂ ಎಲ್ಗೋ ಟಾಪ ಹೋಗ್ಬಿಡ್ತೀವಿ ಬಿಡಿ. ನನ್ನ ಮಗಳಿಗೆ ಇವಾಗ ಎಲ್ಲನೂ ದುಡಿಯೋದ್ರ ಮೇಲೆ ಗೀಲ್ ಬಿದ್ಬಿಟ್ಟೈತೆ. ಸಂದಕ್ಕೆ ದುಡಿಯ ಮಾಡ ಬೋರಿ ಇದ್ರಾಗೆ ನೀ ಕಾಲ ಕಳಿತಾವಳೆ. ಏನತ್ತೆ ಅಷ್ಟೊಂದು ದುಡಿತಾವಳ? ಹ್ಞೂ ಕಣಪ್ಪ, ಅಷ್ಟೊಂದು ದುಡಿತಾವಳೆ. ಹೆಂಗನ ಮಾಡಿ ನಾನು ಹೆಂಡ್ತೀನಿ ಕ್ಯಾಚ್ ಹಾಕೋಬಿಟ್ಟು ನನ್ನ ಹೆಂಡ್ರ ಜೊತೆ ಸೆಟ್ಲ್ ಆಗ್ಬಿಡ್ಬೇಕಲ್ಲ. ನಾನು ಹಿಂಗೆ ಬಿಟ್ರಾಗಿಲ್ಲ. ನನ್ನ ಹೆಂಡ್ರ ಜೊತೆ ಪಕ್ಕ ಫಿಕ್ಸ್ ಆಗೋಗ್ಬಿಡ್ಬೇಕು. ನನ್ನ ಹೆಂಡ್ರು ಬಂದ ತಕ್ಷಣ ಏನಿಯ ನಾಟಕ ಶುರು ಮಾಡ್ಕೊಬಿಟ್ಟು ಹೆಂಗನ ಮಾಡಿ ಫಿಕ್ಸ್ ಆಗೋಗ್ಬಿಟ್ರೆ ನನ್ನನ್ನು ಬೀದಿಗೆ ಯಾರು ಇದು ಮಾಡ್ತಾರೆ. ಆರಾಮಾಗಿ ಇದ್ಬಿಡ್ಬೋದು. ಲೋ ಎಂಥ ಐಡಿಯಾ ಕಂಡ್ಲ ನಿಂದು, ಎಂಥ ಐಡಿಯಾ. ಬರಲಿ ಅದೊಂಥರ ಮುಸಂಟಿ ಮುದೇವಿ ಇದ್ದಂಗೆ ಏನು ಸಂದಕ್ಕಿಲ್ಲ. ಆದ್ರೂ ದುಡ್ಡು ಮಾಡ್ತಾವಳಲ್ಲ ಅಷ್ಟೇ ಸಾಕು. ಕಳ್ಳ ನನ್ನ ಮಗ ಆಸ್ತಿ ಎಲ್ಲ ಹೋಗಿದ್ರು ಏನು ಹೋಗಿಲ್ಲ ಅನ್ನೋ ನಾಟಕ ಮಾಡ್ತಾ ಇರೋದು ನೋಡು. ನಾಟಕ ಮಾಡ್ಕೊಂಡು ಬಂದವನಿ. ಅದಕ್ಕೆ ನನ್ನ ಮಗಳು ಸರಿಯಾಗಿ ನಾಮ ಹಾಕಿರೋದು. ನನ್ನ ಮಗಳು ರೋಜಾ ರಾಣಿ. ಅಲ್ಲಿ ರೋಜಾ ಇಲ್ಲಿ ರಾಣಿ, ರೋಜಾ ರಾಣಿ ನನ್ನ ಮಗಳ ಹೆಸರು. ಆಮೇಲೆ ನೀವು ಮಿಸ್ಟೇಕ್ ಮಾಡ್ಕೋಬೇಡಿ. ಈ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೆಂಗನ ಮಾಡ್ಬಿಟ್ಟು ಅಯ್ಯೋ ಅಂತ ಅನ್ನಿಸ್ಬೇಕು. 10 ಎಕರೆ ಹೊಲ ಬರ್ಸ್ಕೊಂಡು ನನ್ನ ಮಗಳು ಇಡೀ ಆಸ್ತಿನೇ ನೀನು ಬರ್ಸ್ಕೊಬಿಟ್ಲು ಬಿಡು. ಸೊರೋಯ್ತು, ಅಲ್ಲಿಗೆ ಸೊರೋಯ್ತು ಬಿಡು. ಬತ್ತಾಳೆ ನಾಳೆಗೆ ನನ್ನ ಮಗಳಿಗೆ ಮಾಮೂಲಿ ವೇಸ್ ಹಾಕೊಂಬಿಟ್ಟು ಬರೋಕ್ಕೆ ಹೇಳ್ತೀನಿ. ಮೊದಲು ಇಲ್ಲಿತ್ತಿದ್ಲಲ್ಲ ಹಳೇ ರಾಣಿ ಥರ ಬರೋಕ್ಕೆ ಹೇಳ್ತೀನಿ. ಆವಾಗ ಸೊರೋಯ್ತದೆ ಎಲ್ಲನೂ. ಆವಾಗ ಏನೇನಾಯ್ತದ ನೋಡ ನಿನ್ನೂ. ಇವ್ರಿ ನಿಂಗೆ ಬಿಟ್ಬಿಟ್ಟೆ ನನ್ನ ಮಗನ ಆಗಕ್ಕಿಲ್ಲ. ಈಗಲೂ ಒಂದು ಮನ್ಸಾಗೇನು ಪಿರುತ್ತಿಲ್ಲ. ಬರೀ ಅಲ್ಲಿ ಗೊತ್ತಿಗೆಟ್ಟು ಬಂದವನಲ್ಲ, ಅದಕ್ಕಿಲ್ಲ ಬಂದವನಷ್ಟೇ ಲೋಪರು.